ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ವಲ್ಲಭ ಬೈಕ್ ಕಳ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ತುಂಬಾ ಫ್ರಸ್ಟ್ರೇಟ್ ಆಗಿದ್ದಾರೆ. ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಊಟ ಕೂಡ ಮಾಡಿಲ್ಲ. ಹಾಗಾಗಿ ಅಮ್ಮು ತೊಗೊಂಡೋಗಿ ಊಟ ಮಾಡುವಂಥ ಫೋರ್ಸ್ ಮಾಡಿ ಕೇಳಿದಾಗ ಅಮ್ಮು ಮೇಲೆ ವಲ್ಲಭ ರೇಗಿಬಿಡ್ತಾರೆ. ಆದರೆ ಅಮ್ಮು ಮಾತ್ರ ಬೇಜಾರು ಮಾಡ್ಕೊಳ್ಳಲ್ಲ. ಬಿಕಾಸ್ ಯಾವತ್ತೂ ರೇಗದಿರೋನು ಇವತ್ತು ರೇಗಿದ್ದಾನೆ ಅಂದರೆ ಅವ್ನ ಮನಸ್ಸಿಗೆ ಎಷ್ಟು ಘಾಸಿ ಆಗಿರಬೇಡ ಅಂತ ಅವ್ನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಾರೆ. ತದನಂತರ ಬೆಳಗ್ಗೆ ಆಗ್ತಿದ್ದಾಗೆ ಏನಪ್ಪ ಮಾಡೋದು ಅಂತ ಫ್ರೆಂಡ್ಸ್ ಹತ್ರ ಎಲ್ಲ ಬೈಕ್ ಕೇಳ್ತಾರೆ, ಸಿಗೋದಿಲ್ಲ. ನಂತರ ಸುಂದರವ್ರು ಬಂದು ನನ್ನ ಸೈಕಲ್ ಇದೆ ಅದನ್ನು ಯೂಸ್ ಮಾಡ್ಕೋತೀಯ ಅಂದಾಗ ಸೈಕಲ್ ಸಿಕ್ತಲ್ಲ ಸಾಕು ಅಷ್ಟೇ ಅಂತ ಅಂದ್ಕೊಂಡು ಅದರಲ್ಲಿ ಡೆಲಿವರಿ ಕೊಡೋದಕ್ಕೆ ಮುಂದಾಗ್ತಾರೆ. ಈ ಕಡೆ ಪ್ರಿಯಾನ ಬಂದು ಮಾಧವ್ ಪ್ರಶ್ನೆ ಮಾಡ್ತಾರೆ, ಯಾಕೆ ರೀತಿ ಇದೆಯಾ ಅಂತ. ನೀವು ಅವತ್ತು ನನಗೆ ಕೇಳಿದೆ ಕಾಟಾಚಾರಕ್ಕೆ ಒಂದು ಮೆಸೇಜ್ ಹಾಕಿ ಹೋಗ್ಬಿಟ್ರಿ. ನನ್ನ ಮನಸ್ಸಿಗೆ ತುಂಬ ಖಾಸಿ ಆಗಿದೆ. ಹಾಗಾಗಿ ಇದೆಲ್ಲ ಸರಿ ಹೋಗಬೇಕು ಅಂದರೆ ಹೊರಗಡೆ ನೀವು ಕರ್ಕೊಂಡು ಹೋಗಬೇಕು ಹನಿಮೂನ್ಗೆ ಅಂತ ಹೇಳಿದಾಗ ಈ ಒಂದು ಸಮಯದಲ್ಲಿ ಹೋಗೋದು ಏನು ಚೆನ್ನಾಗಿರುತ್ತೆ. ವಲ್ಲಭನ ಗಾಡಿ ಕಾಣಿಸ್ತಿಲ್ಲ, ಮನೆಯವರೆಲ್ಲ ಆತಂಕದಲ್ಲಿದ್ದಾರೆ ಅಂತ ಮಾಧವ ಹೇಳಿದಾಗ ಅದಕ್ಕೂ ಸಂಬಂಧ ಎಲ್ಲ ಕರ್ಕೊಂಡು ಹೋಗಬೇಕು ಅಷ್ಟೇ ಅಂದಾಗ ಸರಿ ಆಯಿತು ಅಂತ ಮಾಧವ ಒಪ್ಕೋತಾರೆ. ಆದರೆ ಅಪ್ಪನ ಹತ್ರ ಹೇಗೆ ಕೇಳಬೇಕು ಅಂತ ಮಾಧವಂಗೆ ಗೊತ್ತಾಗ್ತಿಲ್ಲ. ಈ ಕಡೆ ಕೇಶವ ಬಂದು ಏನು ಅಂತ ಕೇಳಿದಾಗ ಇಲ್ಲಿ ಹನಿಮೂನ್ಗೆ ಹೋಗಬೇಕು ಅಂತ ಪ್ರಿಯಾ ಅನ್ಕೋತಾಳೆ. ಬಟ್ ಈ ಸಂದರ್ಭದಲ್ಲಿ ಹೋದರೆ ವಲ್ಲಭ ಏನು ಅನ್ಕೊಳ್ಳೋದಿಲ್ಲ ಅಂದಾಗ ವಲ್ಲಭ ಆ ರೀತಿ ಅನ್ಕೊಳ್ಳೋದಿಲ್ಲ. ನೀನು ಅಪ್ಪನ ಕೇಳು, 2 ದಿನ ಅಲ್ಲ 4 ದಿನ ನಿನ್ನ ಕಳಿಸ್ಕೊಡ್ತಾರೆ, ಯಾಕಂದರೆ ಅಪ್ಪಂಗೆ ನೀನಂದರೆ ಇಷ್ಟ ಅಂತ ಕೇಶವ ಹೇಳ್ತಾರೆ. ಆ ಕಡೆ ಸೈಕಲ್ನಲ್ಲಿ ಡೆಲಿವರಿ ಕೊಡ್ತಿರ್ತಾರೆ ವಲ್ಲಭ. ಆ ಕಡೆ ಕಸ್ಟಮರ್ ತುಂಬಾ ಬೈತಿರ್ತಾರೆ, ಲೇಟಾಗಿ ಬಂದೆ ಹಾಗೆ ಹೀಗೆ ಅಂತ. ಇದನ್ನೆಲ್ಲ ನೋಡಿದಂಥ ಗಿರಿಜಾ ಮತ್ತು ಅಮ್ಮಗೆ ತುಂಬ ಬೇಜಾರಾಗುತ್ತೆ. ಬಿಕಾಸ್ ದೇವಸ್ಥಾನದಿಂದ ಬರಬೇಕಾದ್ರೆ ಅದನ್ನು ನೋಡಿಬಿಡ್ತಾರೆ ಅವರು. ಇದಕ್ಕೆಲ್ಲ ಕಾರಣನೇ ಅವ್ರಿಗೆ ಅನಿಸಿದ್ರೆ ಈಗ ನನ್ನ ಮಗ ಈ ಪರಿಸ್ಥಿತಿಯಲ್ಲಿ ಇರಬೇಕಾಗಿರಲಿಲ್ಲ, ಬೇರೆ ಬೈಕನ್ನೇ ತೊಗೊಳ್ಬಹುದಿತ್ತು ಅಂತ ನಂದವ್ರ ಬಗ್ಗೆ ಗಿರೀಶರು ಮಾತಾಡ್ತಾರೆ. ನಂತರ ಮನೆಗೆ ಹೋಗಿದ್ದೆ ಅದೇ ವಿಷಯವನ್ನು ನಂದವ್ರ ಹತ್ರ ಮಾತಾಡ್ತಾರೆ. ಮಗ ಕಷ್ಟಪಡ್ತಿರೋದನ್ನು ನೋಡೋಕ್ಕಾಗ್ತಿಲ್ಲ ಅಂತ ಗಿರಿಜಾ ಹೇಳ್ತಾರೆ. ಹಾಗಾಗಿ ಮನೆಯವರೆಲ್ಲರೂ ಬರ್ತದಾಗೇನೆ ಈ ಕಡೆ ಬೈಕ್ ಕಳವಾಗೋಗಿದೆ, ಅದನ್ನು ಬಿಟ್ಬಿಡಿ. ಇನ್ನು ಮುಂದೆ ಇಲ್ಲಿ ಕಾಲೇಜ್ಗೆ ಹೋಗ್ಬಿಟ್ಟು ಬಂದ ಅಂಗಡಿ ನೋಡ್ಕೊಳ್ಳಿ ವಲ್ಲಭ ಅಂತ ಹೇಳಿ ನಂದವರು ಹೇಳಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಅಂಗಡಿಗೆ ಹೋಗೋದಿಲ್ಲ, ನಾನು ಬಿಟ್ಟು ತಿನ್ನೋದಿಲ್ಲ, ನಾನು ನನ್ನ ಹೆಂಡತಿ ಬಿಟ್ಟು ಊಟ ಮಾಡ್ತಿದ್ದೀವಿ ಅಂತ ಮಾತು ಕೇಳೋದಿಲ್ಲ, ಖಂಡಿತ ನಾನು ಇವ್ರಿಗೆ ತಿಂಗಳಿಗೆ ದುಡ್ಡು ಕೊಡಬೇಕು, ಖಂಡಿತ ನಾನು ಕೊಡ್ತೀನಿ ಅಂತ ಹೇಳಿ ವಲ್ಲಭ ಹೇಳಿದಾಗ ಕಪ್ಪಾಳಿಗೆ ಬಾರಿಸ್ತಾರೆ ನಂದವರು. ಇದರಿಂದ ರೂಸು ಹೋದಂತಹ ವಲ್ಲಭ ಹೆಂಡತಿ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು.